ಇಲ್ಲ, ನಾನು ಯಾವಾಗಲೂ ಬಯಸೋದೇನಪ್ಪ ಅಂದರೆ ಇದೊಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು. ಚುನಾವಣೆ ಆಗಬೇಕು, ಬಟ್ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಸಾಗಬೇಕು ಅಂದರೆ ಒಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು. ಮತ್ತು ಆ, ಯಾವುದೇ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಒಂದು ಇತಿಮಿತಿ ಇರಬೇಕಾಗುತ್ತೆ. ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹೀಗಾಗಿ ಏಕೆಂದರೆ ಇದೊಂದು ಧರ್ಮಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ ಈ ಚುನಾವಣೆ. ಸೊ ಏಕೆಂದರೆ ನಾನು ಸುಮಾರು 35 ವರ್ಷಗಳ ದೀರ್ಘಕಾಲ ಹೃದ್ರೋಗ ತಜ್ಞನಾಗಿ ಮತ್ತು ಆ, ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಆ, ಹಲವಾರು ವರ್ಷಗಳಿಂದ ಈ ರೋಗಿಗಳನ್ನು ಸಂಪರ್ಕಿಸುವಾಗ ಎಲ್ಲ ಸಮಗ್ರ ಮಾಹಿತಿ ಸಿಗುತ್ತೆ ನಮಗೆ. ಅವರ ಸಾಮಾಜಿಕ ಹಿನ್ನೆಲೆ ಸಿಗುತ್ತೆ, ಆರ್ಥಿಕ ಹಿನ್ನೆಲೆ ಸಿಗುತ್ತೆ, ಅಥವಾ ಅವರು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಯಾಕೆಂದರೆ ರೋಗಿಗಳನ್ನ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಊರಲ್ಲಿ ಮಳೆಯಾಗಿದೆಯಾ ಅಥವಾ ಬೆಳೆಯಾಗಿದೆಯಾ, ಬೆಳೆ ಏನಾದ್ರು ಹಾನಿಯಾಗಿದೆಯಾ ಅಥವಾ ಆರ್ಥಿಕ ಪರಿಸ್ಥಿತಿ ಏನು, ಅದೆಲ್ಲ ಹೇಳ್ಕೊತಾರೆ ಡಾಕ್ಟ್ರುಗಳ ಹತ್ರ ಅವರು. ಯಾಕೆಂದರೆ ಬಿಲ್ ಪೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಹೀಗಾಗಿ ಒಂದು ಎಲ್ಲ ಸಮಗ್ರ ಮಾಹಿತಿ ಮತ್ತು ಅವರ ಹಿನ್ನೆಲೆ ಎಲ್ಲ ಗೊತ್ತಿರುತ್ತೆ ವೈದ್ಯರುಗಳಿಗೆ. ಸರ್, ಈಗ ಜೆ ಡಿ ಎಸ್ಗೆ ಎಷ್ಟು ಸೀಟು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಜೆ ಡಿ ಎಸ್ ನಾಯಕರಿಂದನೂ ಸಿಕ್ಕಿಲ್ಲ, ಬಿ ಜೆ ಪಿ ನಾಯಕರಿಂದನೂ ಸಿಕ್ಕಿಲ್ಲ. ಎಲೆಕ್ಷನ್ ಘೋಷಣೆ ಆಗಿದೆ. ಕೋಲಾರದಲ್ಲಿ ಸಿಗುತ್ತೋ ಇಲ್ವೋ, ಮಂಡ್ಯದಲ್ಲಿ ನಿಲ್ತಾರೋ ಇಲ್ವೋ ಅನ್ನುವಂಥ ಗೊಂದಲಗಳಿದೆ. ಅದ್ರ ಬಗ್ಗೆ ಏನಾದ್ರು ಇವತ್ತು ಚರ್ಚೆ ಆಯ್ತಾ? ಇಲ್ಲ, ಯಾಕೆಂದರೆ ನಾನು ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಅದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ. ಸರ್, ಮೊನ್ನೆ ಡಿ ಕೆ ಸುರೇಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು. ದೇವೇಗೌಡರು ತಮ್ಮ ಅಳಿಯನನ್ನು ಬೇರೆ ಪಕ್ಷಕ್ಕೆ ಕಳಿಸಿದ್ದಾರೆ, ಅವ್ರ ಪಕ್ಷದ ಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಲ್ಲ, ಇನ್ನೊಂದು ವಿಚಾರ ಹೇಳಿದ್ರೆ ಸರ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ನನಗೆ ಗೊತ್ತಿರುವಂಥದ್ದು ದೇವೇಗೌಡರು ಅಳಿಯಾಗೇ ವಿನಃ ಬೇರೆ ಯಾವ ಮಂಜುನಾಥ್ ಅವರು ನನಗೆ ಗೊತ್ತಿಲ್ಲ. ಅದನ್ನು ಬಹುಶಃ ಜನರಿಗೆ ಕೇಳಿದರೆ ಹೇಳ್ತಾರೆ. ಸರ್, ಈಗ ನಿಮ್ಮ ಮತ್ತೊಮ್ಮೆ ಕುಟುಂಬ ರಾಜಕೀಯ ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇದೆ. ಮಂಡ್ಯದಲ್ಲೂ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರೆ, ಹಾಸನದಲ್ಲಿ ಪ್ರಜ್ವಲ್ ನಿಲ್ತಾರೆ, ಮತ್ತು ನೀವೀಗ ಗ್ರಾಮಾಂತರದಲ್ಲಿ ನಿಂತಿದ್ದೀರಾ. ಇದನ್ನು ಕುಟುಂಬ ರಾಜಕೀಯದ ಮೂಲಕ ನೋಡ್ತಾ ಇದ್ದಾರೆ, ಮತ್ತು ಇದನ್ನು ಕುಟುಂಬ ರಾಜಕೀಯ ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರ ಕೂಡ ಆಗುತ್ತೆ ಅನ್ನುವಂಥ